ನಮಸ್ಕಾರ. ಈ ದಿನ ರಾಶಿ ಭವಿಷ್ಯಕ್ಕೆ ಹೋಗೋದಕ್ಕಿಂತ ಮುಂಚೆ ನಾನು ಕೆಲವು ವಿಚಾರಗಳನ್ನ ಹೇಳ್ಬೇಕು. ಏನಂತಂದ್ರೆ, ತುಂಬಾ ಜನ ಕೇಳ್ತಿರ ಸರ್, ನೀವು ಪದೇ ಪದೇ ಇದೇ ಇಂಟ್ರೊಡಕ್ಷನ್ ಹೇಳ್ತೀರಾ, ನಿಮಗೆ ತುಂಬಾ ಜನ ಬರಬೇಕು, ನಿಮಗೆ ದುಡ್ಡು ಮಾಡಬೇಕು ಅಂತ ಈ ತರ ಮಾಡ್ತೀರಾ ವಿಡಿಯೋಸ್ ಅಂತ ಕೇಳಿದ್ರು. ನೋಡಿ, ಕೋಟ್ಯಾಂತರ ಜನ ಈ ದೇಶದಲ್ಲಿ ಇದ್ದಾರೆ. ನಾನು ದಿನಕ್ಕೆ ಒಂದು 5ರಿಂದ 10 ಜನಕ್ಕೆ ಮಾತ್ರ ಕನ್ಸಲ್ಟೇಷನ್ ಕೊಡೋದು. ಸೊ ಹಾಗಾಗಿ ಇದೊಂದು ಬಿಸ್ನೆಸ್ ಪರ್ಪಸ್ ಅಲ್ಲಿ ಮಾಡಕ್ ಸಾಧ್ಯ ಇಲ್ಲ. ಎರಡನೇದಾಗಿ ಬಂದು, ಜನಗಳಿಗೆ ಜ್ಯೋತಿಷರು ಭಯವನ್ನ ಹುಟ್ಟಿಸ್ತಾರೆ. ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಹೇಳ್ತಿದ್ರು, ಏನಂದ್ರೆ ಯಾರೊಬ್ಬರು ನ್ಯೂಮರಾಲಜಿಸ್ಟ್, ಅವ್ರ ಹೆಸರು ಬೇಡ, ನನ್ನ ಕಸ್ಟಮರ್ ಅವ್ರು ನನಗೆ ಕಾಲ್ ಮಾಡಿದ್ರು, ನೀವು ಇಂಥ ಡೇಟಲ್ಲಿ ಹುಟ್ಟಿದ್ರೆ ಹಾಗಾಗಿ ನೀವು ಆತ್ಮಹತ್ಯೆ ಮಾಡ್ಕೊಳ್ತೀರಾ ಅಂತ ಹೇಳಿದ್ರು ಅಂತ. ಇನ್ನೊಬ್ರು ರೀಸೆಂಟ್ ಆಗಿ ಒಬ್ಬರು ಜ್ಯೋತಿಷರು ಮಾತಾಡ್ತಿದ್ರು, ಮೀನ ರಾಶಿಯವರು ಅಥವಾ ಯಾವ್ದೋ ಒಂದು ರಾಶಿಗೆ ಕುಟುಂಬದಲ್ಲಿ ಒಂದು ಸಾವಾಗತ್ತೆ ಅಂತ ಹೇಳಿ. ಯಾವ ಬೇಸ್ ಮೇಲೆ ಇದನ್ನ ಹೇಳ್ತಾ ಇದ್ದಾರೆ? ನ್ಯೂಮರಾಲಜಿ ಜ್ಯೋತಿಷನ ಅಥವಾ ಜ್ಯೋತಿಷದಲ್ಲಿ ಆಯುಷ್ಯನ ನಿರ್ಧಾರ ಮಾಡೋದು ಹೇಗೆ? ರಾಶಿಯಿಂದನೇ ನೀವು ಆಯುಷ್ಯನ ನಿರ್ಧಾರ ಮಾಡ್ಬಿಡ್ತೀರಾ? ಒಬ್ಬ ವ್ಯಕ್ತಿಯ ಆಯುಷ್ಯವನ್ನ ಕ್ಯಾಲ್ಕುಲೇಟ್ ಮಾಡೋ ವಿಧಾನ ನಿಮಗೆ ಗೊತ್ತಿದೆಯಾ? ಯಾವ ತರ ನೀವು ನೋಡ್ತೀರಾ? ಎಷ್ಟು ತರದ ಆಯುಷ್ಯಗಳಿದೆ? ಅಲ್ಪಾಯು, ಮಧ್ಯಾಯು, ಪೂರ್ಣಾಯು, ದೀರ್ಘ, ಇದರಲ್ಲಿ ಯಾವ ಕೆಟಗರಿ ಬೀಳ್ತಿದೆ, ಮತ್ತೆ ದಶ ಪೀರಿಯಡ್ ಯಾವ್ದನ್ನು ಅಪ್ಲೈ ಮಾಡೋದ್ರಲ್ಲಿ ಜನಗಳನ್ನ ಎದುರಿಸಿದ್ರೆ ಯಾಕೆ ಪೂಜೆಗಳು ಮಾಡಿಸ್ಲಿ, ನಿಮ್ಮ ಹತ್ರ ಜಮ್ ಸ್ಟೋನ್ಸ್ ತಗೊಳ್ಳಿ, ಅಥವಾ ನಿಮ್ಮ ಹತ್ರ ಇನ್ನೊಂದೇನೋ ಮಾಡ್ಲಿ ಅಂತನ. ಇದನ್ನ ಯಾವ್ದು ನಂಬಕ್ ಹೋಗ್ಬೇಡಿ. ಅದಕ್ಕೋಸ್ಕರ ನಾನು ಇಂಟ್ರೊಡಕ್ಷನ್ ಅಲ್ಲಿ ಇವೆಲ್ಲ ಹೇಳ್ತೀನಿ. ಜೊತೆಯಲ್ಲಿ ಇನ್ನೊಂದೇನಂತಂದ್ರೆ, ಜಾತಕವನ್ನು ನೋಡೋ ವಿಧಾನ ಜನಗಳು ಫಸ್ಟ್ ತಿಳ್ಕೊಬೇಕು. ರಾಶಿಯಿಂದಾಗ್ಲಿ ಹೆಸರಿಂದಾಗ್ಲಿ ತಿಳ್ಕೊಳಕ್ ಆಗಲ್ಲ. ವೇದಿಕ್ ಅಸ್ಟ್ರಾಲಜಿ ಅಂದ್ರೆ ಡೇಟ್ ಆಫ್ ಬರ್ತ್ ಟೈಮ್ ಕರೆಕ್ಟ್ ಆಗಿರ್ಬೇಕು, ನಿಮ್ಮ ಲಗ್ನ ಕರೆಕ್ಟ್ ಆಗಿ ಗೊತ್ತಿರೋ, ಲಗ್ನದಿಂದಲೇ ಮ್ಯಾಕ್ಸಿಮಮ್ ಬೇರೆದೆಲ್ಲ ಕನ್ಫರ್ಮೇಶನ್ಗೆ. ಲಗ್ನವನ್ನ ತಿದ್ದುವಾಗ ನಿಮ್ಮ ಹಿಂದಿನ ನಡೆದಿರೋ ಘಟನೆಗಳನ್ನ ಹೇಳಿ ಲಗ್ನ ಯಾವ್ದಂತ ಕಂಡುಹಿಡಬೇಕಾಗತ್ತೆ. ಸೊ ಈ ಲಗ್ನವನ್ನ ಕಂಡುಹಿಡಿಯುವಾಗ ಬರ್ತ್ ಟೈಮ್ ರೆಕ್ಟಿಫಿಕೇಶನ್ ಅಂತ ಏನ್ ಹೇಳ್ತಾರೆ, ಇದು ಬಹಳ ಸೂಕ್ಷ್ಮವಾಗಿರೋ ವಿಷಯ. ಇದು ಎಷ್ಟೋ ಜ್ಯೋತಿಷರುಗಳಿಗೆ ಇದು ಬರಲ್ಲ. ಸೊ ಇದಕ್ಕೆ ಪಾಸ್ಟ್ ಇವೆಂಟ್ಸ್ ಹೇಳಿದಾಗ ನಾವು ಅವರಿಗೆ ಜ್ಯೋತಿಷ ಗೊತ್ತಿದೆ ಅಂತ ನಂಬಬಹುದು. ಯಾಕೆಂದ್ರೆ ಭವಿಷ್ಯವನ್ನು ಹೇಳೋದನ್ನು ನಾವು ನಂಬಬಹುದು ಅವಾಗ. ಇದಾದ್ಮೇಲೆ ಪೂಜೆಗಳ ಬಗ್ಗೆನೂ ಅಷ್ಟೇ. ಯಾರು ಕೂಡ ಬಡವ ಶ್ರೀಮಂತ ಯಾವ ಜಾತಿ ಭೇದ ಕೂಡ ಜ್ಯೋತಿಷದಲ್ಲಿ ಇಲ್ಲ. ಯಾವುದೇ ತರದ ಭೇದ ಭಾವ ಇಲ್ಲ. ಇಲ್ಲಿ ಜ್ಯೋತಿಷದಲ್ಲಿ ಇರುವಂತದ್ದು ಕರ್ಮಫಲ ಆಧಾರವಾಗಿ ನಮಗೆ ಸಮಸ್ಯೆಗಳು ಒಳ್ಳೇದು ಕೆಟ್ಟದ್ದು ನಡೆಯುತ್ತೆ. ಕರ್ಮಗಳನ್ನ ಗ್ರಹಗಳು ಡೆಲಿವರಿ ಮಾಡ್ತವೆ. ಗ್ರಹಗಳಿಗೋಸ್ಕರ ಮಂತ್ರ ಜಪಗಳು ಮಾಡಿ, ದಾನಗಳನ್ನ ಮಾಡಿ, ಎಷ್ಟು ಫಿಲಂಥ್ರಫಿಕ್ ಆಗಿರುವಂತಹ ಆಕ್ಟಿವಿಟೀಸ್, ದಾನ ಧರ್ಮಗಳ ಬಗ್ಗೆ ಋಷಿ ಮುನಿಗಳು ಮಾತಾಡಿದ್ದಾರೆ. ಎಲ್ಲರಿಗಿಂತ ಮೇನು ನಮ್ಮ ಡೆಸ್ಟಿನಿನ ಒಪ್ಕೊಳ್ಳುವಂಥದ್ದು. ಯಾಕೆಂದ್ರೆ ಜ್ಯೋತಿಷ ಅನ್ನುವಂಥ ಆಧ್ಯಾತ್ಮಿಕವಾಗಿ ವ್ಯಕ್ತಿ ಎಷ್ಟು ಮುಂದುವರಿತಾನೆ ಅಂತ, ಯಾವ ಕಾರ್ ಆಗ್ಲಿ ಪ್ರಾಪರ್ಟಿ ಇದನ್ನ ಮಾಡ್ತಾನೆ ಅಂತ ತಿಳ್ಕೊಳ್ಳೋದಕ್ಕಲ್ಲ. ಇಷ್ಟೆಲ್ಲ ವಿಷಯಗಳಿದ್ದಾಗ ನಾವು ಕರುಮುಲಿಮಾಲ, ನ್ಯೂಮರಾಲಜಿ, ಟ್ಯಾರೆಟ್ ಕಾರ್ಡು, ಆಮೇಲೆ ಮ್ಯಾಜಿಕಲ್ ರೆಮಿಡಿಗಳ ಬಗ್ಗೆ ಜನಗಳು ಮೋಸ ಮಾಡಬಾರ್ದು. ಇದೊಂದು ವಿಜ್ಞಾನ. ಇದ್ರ ಬಗ್ಗೆ ಜನಗಳಿಗೆ ಅರಿವು ಬರಲಿ ಅಂತ ಮಾತ್ರ ನಾನು ಇಂಟ್ರೊಡಕ್ಷನ್ ಮಾತಾಡ್ತೀನಿ. ಸೊ ನಿಜವಾದ ಜ್ಯೋತಿಷದ ಬಗ್ಗೆ ನಿಮಗೆ ಒಂದು ಜಾತಕ ನೋಡೋ ಪದ್ಧತಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವು ಭೈರವೇಶ್ವರ ಬುಕ್ ಮಾಡಿ ನಿಮ್ಮ ಜಾತಕದ ಪರಿಶೀಲನೆ ನಾವು ಮಾಡ್ತೀವಿ. ಕನ್ಯಾ ರಾಶಿ 2026 ಫೆಬ್ರವರಿ 15ನೇ ತಾರೀಕು ನಂತರ ಕನ್ಯಾ ರಾಶಿಯವರಿಗೆ ಇರುವಂತಹ ಬೆಳವಣಿಗೆ ಏನು, ಅಭಿವೃದ್ಧಿ ಏನು, ಈ ವಾರದಲ್ಲಿ ಏನೆಲ್ಲ ಸಾಧ್ಯತೆಗಳಿದೆ ಅಂತ ನೋಡೋಣ. ಕನ್ಯಾ ರಾಶಿಯವರು ಬರ್ತೆ ಅವರು ತುಂಬಾ ಬುದ್ಧಿವಂತರು, ಕ್ಯಾಲ್ಕುಲೇಟೆಡ್, ಬಿಸ್ನೆಸ್ ಮೈಂಡೆಡ್ ಪೀಪಲ್ ಅಂತಾರೆ. ಇವರು ಯಾವ್ದಾದ್ರು ಬಿಸ್ನೆಸ್ ವ್ಯವಹಾರಗಳನ್ನ ಮಾಡ್ತಿದ್ರೆ ಕೇರ್ಫುಲ್ ಆಗಿರಿ. ಯಾಕೆಂದ್ರೆ ರಾಶ್ಯಾಧಿಪತಿ ಆಗಿರುವಂತಹ ಬುಧ ಗ್ರಹ 6ನೇ ಮನೆ ಇರುವಂತದ್ದು. ವ್ಯವಹಾರಗಳಲ್ಲಿ ಡಿಸ್ಪ್ಯೂಟು, ಕಿರಿಕಿರಿಗಳು, ಏನಾದ್ರೂ ಒಂದು ಇಶ್ಯೂ ಬರೋ ಸಾಧ್ಯತೆಗಳಿರುತ್ತೆ. ಬಹಳ ಎಕ್ಸ್ಟ್ರಾ ಕೇರ್ ಆಗಿರುವಂತದ್ದು ಒಳ್ಳೆಯದು. ಎಗೇನ್ ಇದು 12ನೇ ಮನೆಗೆ ಸಂಬಂಧ ಹೊಂದಿರೋದ್ರಿಂದ ಲಾಭದಲ್ಲಿ ಆಗದಲ್ಲಿ ಲಾಸ್ ಆಗೋ ಸಾಧ್ಯತೆ. ಇನ್ವೆಸ್ಟ್ಮೆಂಟ್ಗಳಲ್ಲಿ ಈಗ ತುಂಬಾ ಜನ ಟ್ರೇಡಿಂಗ್ ಅಂತಾರೆ, ಇನ್ನೊಂದಂತಾರೆ ಗ್ಯಾಂಬ್ಲಿಂಗ್ ಎಲ್ಲ ಬಿಸ್ನೆಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಇದರಲ್ಲಿ ಹಣ ಕಳ್ಕೊಂಡೆ ಸಾರ್ ಅಂತಾರೆ. ಸೊ ಇದು ಓವರ್ ಕಾನ್ಫಿಡೆನ್ಸ್ ಇದ್ದಂತವ್ರಿಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕಳ್ಕೊಳ್ಳೋ ಸಾಧ್ಯತೆಗಳಿರುತ್ತೆ. ಕೇರ್ಫುಲ್ ಆಗಿರಿ. ಆಮೇಲೆ ಸಾಲ ಹೆಚ್ಚಾಗುವ ಸಾಧ್ಯತೆಗಳು ಈ ಒಂದು ಕನ್ಯಾ ರಾಶಿಯವರಿಗೆ ಬಹಳಷ್ಟಿದೆ. ಸಾಲ ಅತಿ ಹೆಚ್ಚಾಗಿ, ಈಗ ನಮಗೆ ತೀರ್ಸ ಶಕ್ತಿ ಇಲ್ಲ ಅಂದ್ರೂ ಸಾಲಗಳನ್ನು ಮಾಡ್ಕೊಂಡು ಯಾವುದೋ ಒಂದು ಆಸೆಗಳಿಗೆ ವಸ್ತುಗಳನ್ನ ತಗೊಳ್ಳೋಕೆ ಶೌಕಿಗಾಗಿ ಅವರು ಸಾಲಗಳನ್ನ ಮಾಡ್ಕೊಂಡು ತೀರ್ಸಕ್ಕಾಗದಲ್ಲಿ ಕಣ್ಣೀರ್ ಹಾಕೋದು ಬಹಳ ಮೂರ್ಖತನ. ಫಸ್ಟ್ ಕ್ಯಾಲ್ಕುಲೇಟೆಡ್ ಇರಬೇಕು. ಒಂದು ಕೊಟೇಶನ್ ಓದಿದ್ದೆ, ಅದರಲ್ಲಿ ಇಷ್ಟವೆಂದು ಅಗತ್ಯವಿಲ್ಲದ ವಸ್ತುವನ್ನು ಕೊಳ್ಳಬೇಡ ಅಂತ. ನಮ್ಗೆ ಇಷ್ಟ ಆಗತ್ತೆ ಅಂತ ಹೇಳಿ ತಗೊಳ್ಳೋದಲ್ಲ, ಅಗತ್ಯ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ. ಸೊ ಇದನ್ನೆಲ್ಲ ಒಂದ್ಸಲ ಗಮನಿಸ್ಬೇಕು. ಆಮೇಲೆ ಪಂಚಮಭಾವ ಬಹಳ ಚೆನ್ನಾಗಿರೋದ್ರಿಂದ ಬಟ್ ಮಕ್ಕಳಿಂದ ಸ್ವಲ್ಪ ನೋವು, ಟೆನ್ಷನ್, ಕಿರಿಕಿರಿಗಳು ಉಂಟಾಗುತ್ತೆ. ಈ ಸಮಯ ಕನ್ಯಾ ರಾಶಿಯಲ್ಲಿ ಪ್ರೆಷರೈಸ್ಡ್ ಆಗುವಂತ ಒಂದು ಸಮಯ. ಅನವಶ್ಯಕ ಆಲೋಚನೆಗಳು, ಟೆನ್ಷನ್ಗಳು ಕ್ರಿಯೇಟ್ ಆಗುವಂತ ಒಂದು ಸಮಯ. ಜಾಗ್ರತೆಯಾಗಿರ್ಬೇಕು. ಮ್ಯಾರಿಟಲ್ ಲೈಫ್ ಅಲ್ಲೂ ಕೂಡ ಅಷ್ಟು ಸುಗಮವಾಗಿಲ್ಲ, ಕಿರಿಕಿರಿಗಳು ಜಾಸ್ತಿ ಇರುತ್ತೆ. ಬಟ್ ಕರಿಯರ್ ರಿಲೇಟೆಡ್ ಆಗಿ ಬಹಳ ಉತ್ತಮವಾಗಿದೆ. ಹೊಸ ಉದ್ಯೋಗದ ಅವಕಾಶ, ಇಂಟರ್ವ್ಯೂಸ್ ಕೊಟ್ಟಿದ್ರೆ ಅದ್ರಲ್ಲಿ ಸಕ್ಸಸ್ ರೇಟ್ ಅತಿ ಹೆಚ್ಚಾಗಿರುತ್ತೆ. ಹೊಸ ಜಾಬಿಗೆ ಟ್ರೈ ಮಾಡ್ತಿದ್ರೆ ಅವಕಾಶಗಳು ಹೆಚ್ಚಾಗಿರುತ್ತೆ, ಅಭಿವೃದ್ಧಿ ಇರುತ್ತೆ. ಆಮೇಲೆ ನಿಮಗೆ ನಾನಾ ತರದ ಅನುಕೂಲಗಳು ಈ ಒಂದು ರಾಶಿಯವರಿಗೆ ಇದೆ ಅಂತ ಹೇಳಬಹುದು.
ಸೊ ಇಷ್ಟು ವಿಚಾರಗಳು ಕನ್ಯಾ ರಾಶಿಯವರಿಗೆ, ಹಾಗೇನೆ ಪ್ರಾಪರ್ಟಿ ಖರೀದಿಗೆ ಬಹಳ ಉತ್ತಮವಾಗಿದೆ. ನಿಮ್ಗೆ ಮನೆ ಕಟ್ಟಬೇಕು ಅಂತಿದ್ರೆ, ಲ್ಯಾಂಡ್ ತಗೊಳ್ಳೋದಾದ್ರೆ ಎಲ್ಲರಿಗೂ ಕೂಡ ಈ ಒಂದು ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ, ಕನ್ಯಾ ರಾಶಿಯವರಿಗೆ ಬಹಳ ಉತ್ತಮವಾಗಿದೆ. ಇಷ್ಟು ವಿಚಾರಗಳು ಕನ್ಯಾ ರಾಶಿಯವರಿಗೆ ಅಂತ ಹೇಳ್ಬೋದು. ನಮಸ್ಕಾರ. ಜಾತಕವನ್ನ ನೋಡುವ ಬಗೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಉದ್ಯೋಗದ ಬಗ್ಗೆ ಕೇಳ್ತೀರಾ ಅನ್ಕೊಳ್ಳಿ, ಫಸ್ಟ್ ನಿಮ್ಮ ಲಗ್ನ ಯಾವುದು ಅಂತ ತಿಳ್ಕೊಬೇಕು. ಲಗ್ನ ತಿದ್ದಬೇಕು. ನೀವು ಕೊಟ್ಟಿರೋ ಟೈಮು ಕರೆಕ್ಟ್ ಆಗಿರಲ್ಲ ಒಂದೊಂದ್ಸಲ. ಲಗ್ನವನ್ನು ತಿದ್ದಬೇಕು ಅಂದ್ರೆ ನಿಮ್ಮ ಪಾಸ್ಟ್ ಇವೆಂಟ್ಸ್ ನಡೆಯೋದನ್ನೆಲ್ಲ ನೋಡಿ ಜಾತಕ ಅವ್ರದ್ದೇನ ಅಂತ ಫಸ್ಟ್ ತಿಳ್ಕೊಂಡು, ಆಮೇಲೆ ಲಗ್ನದಿಂದ, ರಾಶಿಯಿಂದ, ಸೂರ್ಯನಿಂದ, ಪಾದ ಲಗ್ನದಿಂದ, ದಶೆ, ವಿಂಶೋತ್ತರ ದಶೆ, ಚರದಶೆ, ಯೋಗಿನಿ ದಶೆನ ಅಪ್ಲೈ ಮಾಡ್ಬೇಕು. ಇಷ್ಟೆಲ್ಲ ಅಪ್ಲೈ ಮಾಡಾದ್ಮೇಲೆ ದಶಾಂಶವನ್ನ ನೋಡ್ಬೇಕು, ಅನಂತರ ಗೋಚಾರನ ನೋಡ್ಬೇಕು, ಆಮೇಲೆ ಪ್ರಶ್ನೆ ಕುಳ್ಯ ನೋಡ್ಬೇಕು, ಆಮೇಲೆ ಹಸ್ತರೇಖೆಗಳನ್ನ ನೋಡ್ಬೇಕು. ಹಸ್ತರೇಖೆ ಎಲ್ಲದನ್ನು ಮ್ಯಾಚ್ ಮಾಡಿ ಒಂದು ಪ್ರೆಡಿಕ್ಷನ್ ಬ್ಯೂಟಿಫುಲ್ ಆಗಿ ಕೊಡ್ಬೋದು. ಇದು ತುಂಬಾ ಜ್ಯೋತಿಷಗಳಿಗೆ ಬರಲ್ಲ. ಯಾರೋ ಒಬ್ರು 2 ಗಂಟೆಲಿ ಜ್ಯೋತಿಷ ಕಲಿಸ್ತೀನಿ ಅಂತ ಮೊನ್ನೆ ಆಡ್ ಹಾಕಿದ್ರು. ಆತರ ಕಲಿಯಕ್ಕಾಗಲ್ಲ. ಭಗವಂತನ ಒಂದು ಆಶೀರ್ವಾದ ಇದ್ರೆ ಕಲಿಬಹುದು. ಅದಕ್ಕೊಂದೊಂದು ಶಿಸ್ತು ಬೇಕಾಗತ್ತೆ. ಹಾಗಾಗಿ ಆ ಬಗ್ಗೆ ನಿಮ್ಮ ಜಾತಕ ತೋರಿಸ್ಬೇಕು ಅಂದ್ರೆ ನೀವು ನನ್ನನ್ನ ಅಶೋಕ್ ಕುಮಾರ್, ಭೈರವಿ ಆಸ್ಟ್ರೋ, ನನಗೆ ಭೇಟಿ ಆಗ್ಬೋದು. ನಮಸ್ಕಾರ.